ಲಾಸ್ಟ್ ವಿಡಿಯೋದಲ್ಲಿ ವಿಶ್ರವಸ್ ಅವರ ಜನನ ಆಗಿತ್ತು. ವಿಶ್ರವಸ್ ಅಂದರೆ ಪುಲಸ್ತ್ಯರ ಮಗ, ಅಂದರೆ ಬ್ರಹ್ಮದೇವರ ಮೊಮ್ಮಗ. ವಿಶ್ರವಸ್ ಕೂಡ ಬುದ್ಧಿ ಬಂದ ಹಾಗೆಯೇ ಅವರು ಕೂಡ ತಪಸ್ಸಲ್ಲಿ ತೊಡಗ್ತಾರೆ. ನರ್ಮದಾ ತೀರದ ಶ್ಲೇಷ್ಮಾತಕ ವನದಲ್ಲಿ ಆಶ್ರಮವನ್ನು ಕಟ್ಕೊಂಡು ಅವರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ತುಂಬ ಸತ್ಯನಿಷ್ಠರಾಗಿರ್ತಾರೆ, ಶೀಲವಂತರಾಗಿರ್ತಾರೆ. ಬಹಳ ಪ್ರಶಾಂತವಾದ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ವೇದವನ್ನು ಕೇಳಿದ ಪರಿಣಾಮದಿಂದಲೇ ಹುಟ್ಟಿದವರಲ್ವ, ಹಾಗಾಗಿ ವೇದ ಅವರ ಅತ್ಯಾಸಕ್ತಿಯ ಕ್ಷೇತ್ರವಾಗಿತ್ತು. ಅವರ ಅಂತರಂಗವು ಬಹಿರಂಗವು ಸದಾ ಪರಿಶುದ್ಧವಾಗಿರ್ತಿತ್ತು. ಯಾವ ಭೌತಿಕ ಸುಖದಲ್ಲೂ ಅವರಿಗೆ ಆಸಕ್ತಿ ಇರಲಿಲ್ಲ. ಇಷ್ಟೆಲ್ಲ ಇದ್ಮೇಲೆ ಅವ್ರ ಸುದ್ದಿ ಆಗಲೇಬೇಕಲ್ವ. 3 ಲೋಕದಲ್ಲೂ ಕೂಡ ಅವ್ರ ಕೀರ್ತಿ ಪಸರಿಸ್ತಾ ಇತ್ತು. ಇವರ ಸಮಾಚಾರ ಮಹರ್ಷಿ ಭರದ್ವಾಜರವ್ರ ಕಿವಿಗೂ ಬೀಳುತ್ತೆ. ಅವರಿಗೂ ಕೂಡ ಒಬ್ಬಳು ಮಗಳಿದ್ಲು. ಅವರ ಹೆಸರು ದೇವವರ್ಣಿನಿ ಅಂತ. ಅವರ ಮದುವೆನ ಪುಲಸ್ತ್ಯರ ಮಗನಾಗಿರುವಂಥ ವಿಶ್ರವಸ್ ಅವ್ರ ಜೊತೆ ಮಾಡಬೇಕು ಅಂತ ಭಾರದ್ವಾಜ ಅವರಿಗೆ ಮಹರ್ಷಿಗಳಿಗೆ ತುಂಬ ಆಸೆ ಆಗುತ್ತೆ. ಹಾಗೆಯೇ ಇವರಿಬ್ಬರು ಮದುವೆನ ಕೂಡ ನಡೆಸ್ತಾರೆ. ಮದುವೆ ಆದ ನಂತರ ಆನಂದದ ಸಂಸಾರ ಆಗಿರುತ್ತೆ ಅವ್ರದ್ದು. ಅದರ ಜೊತೆಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಮಗು ಒಂದು ಜನಿಸುತ್ತೆ. ಆ ಮಗು ಕೂಡ ಬ್ರಹ್ಮಗುಣಗಳಿಂದ ಕೂಡಿರುತ್ತೆ. ತುಂಬ ಶೂರನಾಗಿರ್ತಾನೆ, ಅದ್ಭುತವಾಗಿರ್ತಾನೆ. ಹಾಗೆ ಅವರಿಗೆ ನಾಮಕರಣ ಕೂಡ ಮಾಡ್ತಾರೆ. ವೈಶ್ರವಣ ಅಂತ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಇವರು ಇನ್ನು ಮುಂದೆ ಈ ತ್ರಿಲೋಕದ ಧನಾಢ್ಯನಾಗುತ್ತಾನೆ ಅನ್ನೋ ಭವಿಷ್ಯಗಳನ್ನ ಕೂಡ ನುಡಿದಿರ್ತಾರೆ ಮಹರ್ಷಿಗಳು. ಹಾಗಿದ್ರೆ ಈ ವೈಶ್ರವಣ ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.